ಗೈಸ್, ಫೈನಾನ್ಷಿಯಲ್ ಅಕೌಂಟಿಂಗ್ 1 ಅಲ್ಲಿ ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ, ಬೆಂಗಳೂರು ನಾರ್ತ್ಗೆ, ಬೆಂಗಳೂರು ಯೂನಿವರ್ಸಿಟಿಯವರಿಗೆ ಎಲ್ಲರಿಗೂ ಆಗುತ್ತೆ. ಯಾವ್ದಿದು ಚಾಪ್ಟರ್? ಹೈಯರ್ ಪರ್ಚೇಸ್ ಸಿಸ್ಟಮ್. ಈಗಾಗಲೇ ನಾವು ಒಂದು 10 ಮಾರ್ಕ್ಸ್ 12 ಮಾರ್ಕ್ಸ್ ಮಾಡಿದ್ದೀವಿ, ಒಂದು 2-3 ಪ್ರಾಬ್ಲಮ್ ಮಾಡಿದ್ದೀವಿ. ಇವತ್ತು ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ, ಹೆಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ 2021 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ 12 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ. A purchased an equipment from B on 1st of April 2016 whose cash price is 8,60,000. ಕ್ಯಾಶ್ ಪ್ರೈಸ್ ಕೊಟ್ಟಿದ್ರೆ ನಾವು ಕ್ಯಾಶ್ ಪ್ರೈಸ್ ನ ಕಂಡುಹಿಡಿಯೋ ಫಾರ್ಮುಲಾ ಇದು ಮೆಥಡ್ ಬರಲ್ಲ, ಯಾಕೆಂದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾನೆ. ಡೌನ್ ಪೇಮೆಂಟ್ 1,40,000 payable as down payment. Balance towards cash price was payable in 3 equal annual installment along with the interest 10% per annum. ನೋಡಿ, 8,60,000 rupees ಕ್ಯಾಶ್ ಪ್ರೈಸ್ ಅಂತೆ. ಕ್ಯಾಶ್ ಪ್ರೈಸ್ ಎಷ್ಟಂತಪ್ಪ? 8,60,000. ಇದರಲ್ಲಿ ಡೌನ್ ಪೇಮೆಂಟ್ 1,40,000 ಡೌನ್ ಪೇಮೆಂಟ್ ಕೊಡ್ತಾ ಇದ್ದಾನೆ. ಅಲ್ಲಿಗೆ ಇನ್ನೆಷ್ಟು ಬರುತ್ತೆ? 7,20,000 ಬರುತ್ತೆ. ಕರೆಕ್ಟ್ ಏನಪ್ಪ? ಇದನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ 2,40,000 rupees, ಹೌದಾ? ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾನೆ. ಇದಕ್ಕೆ ಏನ್ ಆಡ್ ಮಾಡ್ಕೊಡ್ಬೇಕಂತೆ? ಇಂಟ್ರೆಸ್ಟ್ ಆಡ್ ಮಾಡ್ಬಿಟ್ಟು ಕೊಡ್ಬೇಕಂತೆ. ಕರೆಕ್ಟಾ? ಆದ್ರೆ ನಮ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಮತ್ತೆ ಇಂಟ್ರೆಸ್ಟ್ ರೇಟ್ 10% ಅಂತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10%. ಡಿಪ್ರಿಸಿಯೇಷನ್ 10% per annum. ಯಾವ ಮೆಥಡ್ ಅಲ್ಲಂತೆ? ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಥವಾ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್. ಯಾರು ಪರ್ಚೇಸ್ ಮಾಡ್ತಾ ಇದ್ದಾರಲ್ವಾ ಅವನ್ ಬುಕ್ಸ್ ಅಲ್ಲಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಮೆಥಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವೇ ಅರ್ಥ ಮಾಡ್ಕೊಳ್ಬೇಕು. ಏನಂತೆ? 8,60,000 ರೂಪಾಯಿ ಮಷೀನ್ ಎಕ್ವಿಪ್ಮೆಂಟ್ ಬೆಲೆ 140 ಕೊಟ್ಬಿಟ್ಟಿದ್ದೀವಿ ಡೌನ್ ಪೇಮೆಂಟ್ ಅಲ್ಲಿ. ಇನ್ನು 720 ಕೊಡಬೇಕು. ಅದನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ 2,40,000 ಅಸಲಿಗಾಯ್ತು. ಬಡ್ಡಿ ಇಲ್ಲ. ಬಡ್ಡಿ ಇಂಟ್ರೆಸ್ಟ್ ರೇಟ್ ಕೊಟ್ಟವನಂದ್ರೆ ಎಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಯಾವ ಮೆಥಡ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಮೆಥಡ್ ಇದು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಓಕೆನಾ? ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟು? 8,60,000 ಹೇಳ್ಬೇಕು ಎಲ್ಲರೂ. ಇದರಲ್ಲಿ ಡೌನ್ ಪೇಮೆಂಟ್ ಎಷ್ಟು? 1,40,000. ಅಲ್ಲಿಗೆ 7,20,000. ಕರೆಕ್ಟ್ ಏನಪ್ಪಾ? ಇದು ಬ್ಯಾಲೆನ್ಸ್. ಈ ಅಮೌಂಟ್ ಮೇಲೆ ಪ್ರತಿ ವರ್ಷ 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು. 72,000 ಆಗುತ್ತೆ. ಕರೆಕ್ಟ್ ಏನಪ್ಪಾ? ಹೌದು ಸರ್. ಅಲ್ಲಿಗೆ 7,92,000 ಕೊಡಬೇಕಾಗುತ್ತೆ ಮೊದಲನೇ ವರ್ಷ. ಹೌದು ಸರ್. ಬಟ್ ನಾವು ಕೊಡ್ತಾ ಇರೋದು ಇನ್ಸ್ಟಾಲ್ಮೆಂಟ್ ಮೊದಲನೇದು 2,40,000 ಅಸಲ್ಗೆ, 72,000 ಬಡ್ಡಿಗೆ. ಅಲ್ಲಿಗೆ ಒಟ್ಟು 3,12,000 ರೂಪಾಯಿ ಕೊಡ್ತೀವಿ. ಕರೆಕ್ಟ್ ಏನಪ್ಪಾ? 3,12,000. ಅಲ್ಲಿಗೆ ಇನ್ನೆಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 4,80,000 ರೂಪಾಯಿ ಬರುತ್ತೆ ಎರಡನೇ ವರ್ಷಕ್ಕೆ. ಕರೆಕ್ಟ್ ಏನ್ರಿ? ಮತ್ತೆ 10% ಬಡ್ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ 48% ಅಂದ್ರೆ ಎಷ್ಟು? 48,000. ಅಲ್ಲಿಗೆ ಎರಡನೇ ವರ್ಷದ ಬಡ್ಡಿ ಎಷ್ಟಾಯ್ತು? 48,000 ಆಯ್ತು. ಕರೆಕ್ಟ್ ಏನಪ್ಪಾ? ಹೌದು ಸರ್. ಅಲ್ಲಿಗೆ ಟೋಟಲ್ 5,28,000 ಕೊಡ್ಬೇಕು. ಇನ್ಸ್ಟಾಲ್ಮೆಂಟ್ ಎರಡನೇದು ಅಸಲ್ಗೆ ಎಷ್ಟಪ್ಪ ಕೊಡ್ಬೇಕು? 2,40,000. 48,000 ಬಡ್ಡಿಗೆ ಒಟ್ಟು 2,80,000 ಕೊಟ್ವಿ. ಅಲ್ಲಿಗೆ ಇನ್ನೆಷ್ಟಿರುತ್ತಪ್ಪ? 2,40,000. ಇದು ಎರಡನೇ ವರ್ಷ ಕ್ಲೋಸ್ ಆಯ್ತು. ಈಗ ಮೂರನೇ ವರ್ಷಕ್ಕೆ ಮತ್ತೆ ಏನ್ ಮಾಡಬೇಕು? 10% ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. 24,000 ಬರುತ್ತೆ.
ಅಲ್ಲಿಗೆ 2,64,000 ಕೊಡ್ಬೇಕು. ಇದಕ್ಕೆ ಇನ್ಸ್ಟಾಲ್ಮೆಂಟ್ ಏನಿದು ಇನ್ಸ್ಟಾಲ್ಮೆಂಟ್ 240 ಅಸಲಿಗೆ 24,000 ಬಡ್ಡಿಗೆ 2,64,000 ಕೊಟ್ಬಿಟ್ರೆ ಹಾ, ಸರ್. ಮೂರನೇ ವರ್ಷ ಎಂಡ್ ಅಲ್ಲಿ ₹1 ಕೊಡೋ ಹಾಗಿಲ್ಲ. ಓಕೆ ಸರ್. ಕರೆಕ್ಟ್ ಏನಪ್ಪ? Yes, sir. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹಾ, ಕರೆಕ್ಟಾ? ಎಸ್ ಸರ್. ಬಂತಾ? ಹಾ ಸರ್. ಬಂದಿದೆಯಲ್ಲ? ಬಂದಿದೆ. ಸೂಪರ್ ಆಗಿ ಬಂತು. ಎಸ್ ಸರ್. ಈಗ ನಾವೇನ್ ಮಾಡೋಣ? ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ನೋಡಿ, ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಇದೆ? 8,60,000. ಮೊದಲನೇ ವರ್ಷ ಯೂಸ್ ಮಾಡಿದ್ರೆ 10% ಡಿಪ್ರಿಸಿಯೇಷನ್ ಫಸ್ಟ್ ಇಯರ್ ಅಲ್ಲಿ 86,000 ಬರುತ್ತೆ. ಕರೆಕ್ಟ್ ಏನ್ರಿ? ಎಸ್ ಸರ್. ಅಲ್ಲಿಗೆ 7,74,000 ಎರಡನೇ ವರ್ಷಕ್ಕೆ ಉಳಿತು. ಹೌದು ಸರ್. ಇದರಲ್ಲಿ ಎರಡನೇ ವರ್ಷ 10% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಅಮೌಂಟ್ ಮೇಲೆ ಮಾಡಬೇಕು? 8,60,000 ಮೇಲೆ ಮಾಡ್ತೀರಾ 7,75,000? ಯಾಕೆ ಅಂದ್ರೆ ಅದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ಹೌದಾ? ಅದಕ್ಕೋಸ್ಕರ 77,400 ಆಗುತ್ತೆ. ಅಲ್ಲಿಗೆ ನಮಗೆ 6,96,600 ಬರುತ್ತೆ. ಮೂರನೇ ವರ್ಷ ಮತ್ತೆ 10% ಡಿಪ್ರಿಸಿಯೇಷನ್ 69,660. 4, 9, 5 ಕರೆಕ್ಟಾ? 6, 8ರಲ್ಲಿ 2 ಕರೆಕ್ಟ್ ಏನಾ? ಹಾ ಸರ್. 6,26,940 ಕರೆಕ್ಟ್ ಏನಪ್ಪ? ಹೌದು ಸರ್. ಇಷ್ಟು ಮೂರನೇ ವರ್ಷ ಎಂಡಿಂಗ್ ಅಲ್ಲಿ ನಮ್ಮ ಹತ್ರ ಇರುತ್ತೆ ದುಡ್ಡು. ಹೌದು ಸರ್. ಕರೆಕ್ಟಾ? ಎಸ್ ಸರ್. ಇಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ ಒಂದು 4 ಮಾರ್ಕ್ಸ್ ಬರುತ್ತೆ. 12 ಮಾರ್ಕ್ಸ್ ಆದ್ರೆ 3 ಮಾರ್ಕ್ಸ್ ಯಾರಿಗೆ? 10 ಮಾರ್ಕ್ಸ್ BNE ಅವ್ರಿಗೆ ಬರುತ್ತೆ. Yes. ಈಗ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್, ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ಅಂದ್ರೆ ಯಾರು ಪರ್ಚೇಸ್ ಮಾಡಿದಾನಲ್ಲ ಅವನೇ ಅಕೌಂಟ್ ಇರೋದು. ಕರೆಕ್ಟಾ? Yes, sir. ಅವನಿಗೆ ಬೇಕಾಗಿರೋದು. ಸೆಲ್ಲರ್ಗೆ ಏನು ಇನ್ಸ್ಟಾಲ್ಮೆಂಟ್ ಬರುತ್ತೆ, ಎಣಿಸ್ಕೋತಾನೆ, ದುಡ್ಡು ಕ್ಯಾಶ್ ಬಾಕ್ಸ್ ಅಲ್ಲಿ ಹಾಕೋತಾನೆ. ಹೈಯರ್ ಪರ್ಚೇಸರ್ ತಾನೆ ಎಲ್ಲ ಅಕೌಂಟ್ ಮೇಂಟೈನ್ ಮಾಡಬೇಕಾಗಿರೋದು. ಹಾಗಾದ್ರೆ ಏನ್ ಮಾಡಬೇಕು? ಫಸ್ಟ್ ನಾವು ಎಕ್ವಿಪ್ಮೆಂಟ್ ಅಕೌಂಟ್ ಓಪನ್ ಮಾಡೋಣ. ಅಸೆಟ್ ಅಕೌಂಟ್ ಕರೆಕ್ಟ್ ಏನಪ್ಪ? Yes, sir. ಇಲ್ಲಿ ಎಕ್ವಿಪ್ಮೆಂಟ್ ಅಕೌಂಟ್. ಎಕ್ವಿಪ್ಮೆಂಟ್ ಅಕೌಂಟ್ ಅಲ್ಲಿ ನೋಡಿ, ನೀಟಾಗಿ ಡ್ರಾ ಮಾಡಿ. ನೀಟಾಗಿ ಡ್ರಾ ಮಾಡಿದ್ರೆ ಎಲ್ಲೂ ಏನು ಮಿಸ್ಟೇಕ್ ಆಗಲ್ಲ. ಸಾಕು. 3 ವರ್ಷಕ್ಕಲ್ವಾ? ಎಸ್ ಸರ್. 3 ವರ್ಷಕ್ಕೆ ಸಾಕು. ಓಕೆ. Yes. ಈಗ ಫಸ್ಟ್ ಏನ್ ಮಾಡೋಣಪ್ಪ? ಎಕ್ವಿಪ್ಮೆಂಟ್ ಅಸೆಟ್ ಅಕೌಂಟ್ ಅಲ್ಲಿ ಡೌನ್ ಪೇಮೆಂಟ್ ಫಸ್ಟ್ ಇಯರ್ ಅಲ್ಲಿ ಕರೆಕ್ಟಾ? Yes. ಫಸ್ಟ್ ಇಯರ್ ಅಲ್ಲಿ 2 ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್, DP ಡೌನ್ ಪೇಮೆಂಟ್ 1,40,000 ಕರೆಕ್ಟ್ ಏನಪ್ಪ? ಎಸ್ ಸರ್. ಮೊದಲನೇ ವರ್ಷ ಹೈಯರ್ ವೆಂಡರ್ಗೆ ಅಸಲ್ಗೆ 2,40,000 ಕೊಡ್ಬೇಕು. ಕರೆಕ್ಟ್ ಏನಪ್ಪ? ಹೌದು ಸರ್. ಹಾಗಾದ್ರೆ ಒಟ್ಟು ಎಷ್ಟಾಯ್ತು ನಮ್ಗೆ? 3,80,000 ಆಯ್ತು. ಕರೆಕ್ಟ್ ಏನ್ರಿ? ಎಸ್ ಸರ್. ಈಗ ಈ 3,80,000ದಲ್ಲಿ ನಾವು ಅಸೆಟ್ ಅನ್ನ ಯೂಸ್ ಮಾಡಿ ಅದರಿಂದ ಕಡಿಮೆ ಆಗಿದೆ 86,000 ಹೋಯ್ತು. ಇನ್ನು ಉಳಿದಿದ್ದು ನೆಕ್ಸ್ಟ್ ಇಯರ್ಗೆ ಏನ್ ಮಾಡೋಣ? ಕ್ಯಾರಿ ಡೌನ್ ಮಾಡೋಣ. 380 ಅಲ್ಲಿಗೆ 4, 9, 9, 18, 1, 2,94,000 ಕರೆಕ್ಟ್ ಏನಪ್ಪ? ಎಸ್ ಸರ್. ಈಗ ಸೆಕೆಂಡ್ ಇಯರ್ಗೆ ಹಾಕೋಣ. 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,94,000. ಯಾವ್ದು ಸರ್? ಇದು ತಗೊಳ್ಬೇಕಾ? ಈ ಅಮೌಂಟ್ ನ ಕ್ಯಾರಿ ಡೌನ್ ಬ್ರಾಡ್ ಡೌನ್. ಮತ್ತೆ ಎರಡನೇ ವರ್ಷಕ್ಕೆ ಅಸಲಿಗೆ ಎಷ್ಟಪ್ಪ ಕೊಡ್ಬೇಕು? 2,40,000. ಮತ್ತೆ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ ಎರಡನೇ ವರ್ಷಕ್ಕೆ? ಸರ್ 77,400 ಆಗಿದೆ. ಕರೆಕ್ಟ್ ಏನ್ರಿ? ಎಸ್ ಸರ್. ಕರೆಕ್ಟ್ ಸರ್. ಹಾಗಾದ್ರೆ ನಾವು 5,34,000 5,34,000 ಕರೆಕ್ಟ್ ಏನ್ರಿ? ಈಗ 10, 8, 4,56,600 ಕರೆಕ್ಟ್ ಏನಪ್ಪ? Yes, sir. 4,56,600. ಮೂರನೇ ವರ್ಷಕ್ಕೆ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,56,600. ಈಗ ಮತ್ತೆ ಹೈಯರ್ ವೆಂಡರ್ಗೆ
2,40,000 ಮೂರನೇ ವರ್ಷ ಕೊಡ್ಬೇಕಾಗಿದೆ. ಕರೆಕ್ಟ್ ಏನಪ್ಪ? ಮೂರನೇ ವರ್ಷ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ ನೋಡಿ? 69,660. ಕರೆಕ್ಟ್ ಏನಪ್ಪ? Yes, sir. ಅಲ್ಲಿಗೆ ಟೋಟಲ್ ಮಾಡಿದ್ರೆ 696,600 696,600 1 ಲಕ್ಷ ಸರ್. 10 9 7 7 9 ಇಷ್ಟ 1 10 6,26,940 940 ಕರೆಕ್ಟ್ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ನೋಡಿ ಹೆಂಗ್ ಮಾಡಿದ್ರು ಕರೆಕ್ಟ್ ಆಗ್ತೈತೆ. ಕರೆಕ್ಟಾ? Yes, sir. ಹೆಂಗ್ ಮಾಡಿದ್ರು ಕರೆಕ್ಟ್ ಆಗ್ತೈತೆ. ಅಲ್ಲಿಗೆ ನಾವು ಎಕ್ವಿಪ್ಮೆಂಟ್ ಅಕೌಂಟ್ ಆಗಿದ ತಕ್ಷಣ ಮಿಸ್ಟರ್ ಬಿ ಅಕೌಂಟ್ ಇವನೇ ಹೈಯರ್ ವೆಂಡರ್. ಕರೆಕ್ಟ್ ಏನಪ್ಪಾ? Yes, sir. ಇನ್ನೊಂದು ಹೆಸರಲ್ಲಿ ಹೇಳ್ಬೇಕು ಅಂದ್ರೆ ಹೈಯರ್ ಸೆಲ್ಲರ್ ಅಕೌಂಟ್. ಕರೆಕ್ಟ್ ಏನಪ್ಪಾ? ಈಗ ಹೈಯರ್ ಸೆಲ್ಲರ್ ಅಕೌಂಟ್ ಹೆಂಗ್ ಮಾಡೋದು ಅದನ್ನು ನೋಡೋಣ ಬೇಡವಾ? ನೋಡೋಣ ಸರ್. ನೋಡೋಣ. ಈಗ ಹೈಯರ್ ಸೆಲ್ಲರ್ ಅಕೌಂಟ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಹೌದಾ? Yes. ಇಲ್ಲಿ ಹೈಯರ್ ವೆಂಡರ್ ಇಲ್ಲಿ ಬೈ ಅಸೆಟ್ ಅಕೌಂಟ್. ಇನ್ನೂ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ಲಾ? ಇನ್ನೂ ಈಸಿಯಾಗಿ ಹೇಳ್ಕೊಡ್ಲಾ? ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಮೂರನೇ ವರ್ಷ ಟು ಬ್ಯಾಂಕ್ ಅಕೌಂಟ್. ನೋಡಿ ಮೊದಲನೇ ವರ್ಷ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದೀವಪ್ಪ? 3,12,000. ಕರೆಕ್ಟ್ ಏನಪ್ಪ? ಹೌದು ಸರ್. ಎರಡನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀವಿ? 2,80,000. ಹೌದು ಸರ್. ಮೂರನೇ ವರ್ಷ ಎಷ್ಟು ಕೊಟ್ಟಪ್ಪ? 2,64,000. ಕರೆಕ್ಟ್ ಏನಪ್ಪ? Yes, sir. ಕರೆಕ್ಟ್ ಆಯ್ತಾ? Yes, sir. ಈಗ ಅಸೆಟ್ ಅಕೌಂಟ್ ಅಸಲಿಗೆ ಎಷ್ಟಪ್ಪ ಕೊಡ್ಬೇಕು ಮೊದಲನೇ ವರ್ಷ? 2,40,000. ಅಸೆಟ್ ಅಕೌಂಟ್ 2,40,000. 2,40,000. ಮೂರನೇ ವರ್ಷ 2,40,000. 40,000. ಈಗ ಮೊದಲನೇ ವರ್ಷ ಬಡ್ಡಿ ಎಷ್ಟಪ್ಪ ಆಗಿದೆ? ಇಂಟ್ರೆಸ್ಟ್ 86,000. ಕರೆಕ್ಟ್ನಾ? ಹೌದು ಸರ್. 72,000 ಕಣ. 72. 72,000. ಎರಡನೇ ವರ್ಷ ಬಡ್ಡಿ ಎಷ್ಟಪ್ಪ ಆಗಿದೆ? 48,000. ಮೂರನೇ ವರ್ಷ ಎಷ್ಟಪ್ಪ ಆಗಿದೆ? 24,000. 24,000. ನೋಡಿ ಇವೆಲ್ಲ ಟೋಟಲ್ ಮಾಡಿ ಅಷ್ಟು ಬರುತ್ತೆ, ಅಷ್ಟೇ ಬರುತ್ತೆ. ಕರೆಕ್ಟ್ ಏನಪ್ಪ? ಮುಗಿತೇನಪ್ಪ? ಸರ್ 3,12,000. ಹೂನ್ಲೇ ಅದೇ ಬರ್ತಾ ಇದೆ. ಹೌದು ಸರ್. ಅದೇ. ಎರಡು ಸೇಮ್ ಬರ್ತಾ ಇದ್ಯಾ? ಹಾ, ಸರ್. ಬರೀರಿ 3,12,000 3,12,000 2,88,000 2,88,000 2,64,000 7,64,000. ಅದನ್ನು ನಾನೇ ಬರೀಬೇಕಾ? ಇಲ್ಲ ಸರ್. ಆಹಾ. ಸರಿ, ಈಗ ಇನ್ನೆರಡು ಮಿಕ್ಕಿರವು ಯಾವ? ತುಕಾಲಿ ಅಕೌಂಟ್. ಕರೆಕ್ಟಾ? ಎರಡು ಈಸಿ ಅಕೌಂಟ್. ಯಾವ್ದು ಈಸಿ ಅಕೌಂಟ್? ಇಂಟ್ರೆಸ್ಟ್ ಅಕೌಂಟ್. ಕರೆಕ್ಟ್ ಏನಪ್ಪಾ? Yes, sir. ಇಂಟ್ರೆಸ್ಟ್ ಅಕೌಂಟ್. ನೋಡಿ ಇಂಟ್ರೆಸ್ಟ್ ಅಂತ ಎಲ್ಲಪ್ಪ ಇದೆ? ಇಲ್ಲಿದೆ 1 2 3 ಕ್ರೆಡಿಟ್ ಅಲ್ಲಿ ಇದೆ, ಇಲ್ಲಿ ಡೆಬಿಟ್ ಅಲ್ಲಿ. ಟು ಹೈಯರ್ ವೆಂಡರ್ ಅಕೌಂಟ್ ಇಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟೆಷ್ಟಿದೆ? 72 48 24 72 48 24. ಸರಿ ಐತೇನಪ್ಪ? ಹಾ, ಸರ್. ಸರಿ, ಏನೇನಿದೆಯಪ್ಪ ಇದರಲ್ಲಿ ಕಲಿಯೋದು? ಏನಿಲ್ಲ. ಈಗ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡೋದು ಬಹಳ ಈಸಿ. ಕರೆಕ್ಟಾ? Yes, sir. ನೋಡಿ ಫಸ್ಟ್ ಇಯರ್ ಇಲ್ಲಿ ಡಿಪ್ರಿಸಿಯೇಷನ್ ಇಲ್ಲಿ ಎಕ್ವಿಪ್ಮೆಂಟ್ ಅಕೌಂಟ್ ಅಥವಾ ಅಸೆಟ್ ಅಕೌಂಟ್ ಟು ಎಕ್ವಿಪ್ಮೆಂಟ್ ಅಕೌಂಟ್ ಅಥವಾ ಅಸೆಟ್ ಅಕೌಂಟ್. ಕರೆಕ್ಟಾ? Yes, sir. ಎಷ್ಟೆಷ್ಟಿದೆ? 76,000. 77,600 69,660 ಬೈ ಪಿ ಅಂಡ್ ಎಲ್ ಅಕೌಂಟ್ 86 77 600 69,600 ಕ್ಲೋಸ್. ಅಪ್ಪ ಇದು ಮಾಡೋದಕ್ಕೆ ಎಷ್ಟೊತ್ತಾಯ್ತಪ್ಪ? 10 ನಿಮಿಷ ಕೆಲಸ. ಕರೆಕ್ಟ್ ಅಲ್ಲ? 2,400 ಸರ್. 77,400 400.
ಆಯ್ತೇನಪ್ಪ? ಎಸ್ ಸರ್. ಎಸ್ ಸರ್. ಈಸಿ ಇದೆಯಲ್ವಾ? ಇದೆ ಸರ್. ಪಕ್ಕ ಎಸ್ ಗ್ಯಾರಂಟಿ ಎಸ್ ಸರ್. ಬರುತ್ತೆ. ಎಸ್ ಸರ್. ಪ್ರಾಕ್ಟೀಸ್ ಮಾಡದೇ ಇದ್ರೆ ಬರಲ್ಲ. ಎಸ್ ಸರ್. ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ಬರುತ್ತೆ. ಎಸ್ ಸರ್. ಅರ್ಥ ಆಯ್ತಾ? Yes, sir. ಈಗ ಇನ್ನೊಂದು ಕ್ವಶನ್ ಪೇಪರ್ ತೆಗೀರಿ.